ಸುಖವಿಲ್ಲದ ಬಾಳ್ವೆ, ಮಕ್ಕಳಿಲ್ಲದ ಮನೆಯು, ಅಕ್ಕರೆ ಇಲ್ಲದ ತವರೂರು, ಇವು ಮೂರು ದುಃಖ ಕಣಯ ಸರ್ವಜ್ಞ ಅಂತಂಥೇಳಿ ಮಹಾನ್ ಸರ್ವಜ್ಞರು ನಮ್ಗೆ ಹೇಳ್ತಿದ್ದಾರೆ. ಈ ಸರ್ವಜ್ಞರು ನಮ್ಮೂರವರು, ನಮ್ಮ ಕನ್ನಡದವರು, ನಮ್ಮ ಕರ್ನಾಟಕದವರು ಅನ್ನುವಂಥದ್ದು ನಮ್ಮ ಎಲ್ಲರ ಹೆಮ್ಮೆ ಮತ್ತು ಗೌರವವಾಗಿರಬೇಕು. ಇವತ್ತು ಹಣದ ವಿಚಾರವಾಗಿ ನಿಮಗೆ ಅತ್ಯದ್ಭುತವಾದ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಹೊರಟಿದ್ದೇನೆ. ಕಮ್, ಲೆಟ್ಸ್ ಗೋ, ಲೆಟ್ಸ್ ಲರ್ನ್. ನೋಡಿ, ನಾನಿವತ್ತು ಏನೋ ಅದ್ಭುತವಾದ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತಂತ ಹೇಳಿದ್ದೇನೆ. ನೋಡಿ, ನನ್ನ ಫ್ರೆಂಡಿನ ತೋಟದಲ್ಲಿದ್ದೇನೆ, ಗ್ರೇಪ್ಸ್ ತೋಟ. ನೀವು ಆಲ್ರೆಡಿ ನೋಡ್ತಿದ್ದೀರಾ, ಎಲ್ಲ ಕಡೆ ದ್ರಾಕ್ಷಿ ಕಾಣ್ತಿದೆ. ಈ ದ್ರಾಕ್ಷಿ ನಮ್ಮ ಭಾರತ ದೇಶಕ್ಕೆ ಬಂದಿದ್ದು 1300ನೇ ಇಸ್ವಿಯಲ್ಲಿ. ಪರ್ಷಿಯನ್ರು ಆಳೋದಕ್ಕೆ ಭಾರತಕ್ಕೆ ಯಾವಾಗ ಬರ್ತಾರೋ ಅವರ ದೇಶದಿಂದ ಈ ಕಪ್ಪು ದ್ರಾಕ್ಷಿಯನ್ನು ಭಾರತ ದೇಶಕ್ಕೆ ತಂದು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವತ್ತು ನಾವು ಅತಿ ಹೆಚ್ಚು ಇಡೀ ಪ್ರಪಂಚಕ್ಕೆ ಈ ದ್ರಾಕ್ಷಿಯನ್ನು ರಫ್ತು ಮಾಡ್ತಿದ್ದೇವೆ. ದಟ್ಸ್ ಅ ಬ್ಯೂಟಿ ಅಬೌಟ್ ಇಟ್. ಆ್ಯಂಡ್ ಎನಿವೇ, ವಿ ಹ್ಯಾವ್ ನಾಟ್ ಕಮ್ ಹಿಯರ್ ಟು ಲರ್ನ್ ಅಬೌಟ್ ಗ್ರೇಪ್ಸ್, ಬಟ್ ಲರ್ನ್ ಅಬೌಟ್ ವೆಲ್ತ್, ಲರ್ನ್ ಅಬೌಟ್ ರಿಚಸ್, ಲರ್ನ್ ಅಬೌಟ್ ಮನಿ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇದು ಬರಲಿಕ್ಕೆ ಕಾರಣ ಏನಿರ್ಬೋದು? ಈಗ ನನಗೆ ನೀವು ಹೇಳಬೇಕು, ಇದು ಬಂದಿದ್ದು ಹೇಗೆ? ನಾವು ಆರೆಂಜ್ ಗಿಡ ನೆಟ್ಟು ದ್ರಾಕ್ಷಿ ಬರಲಿಲ್ಲ, ಆ್ಯಪಲ್ ಗಿಡ ನೆಟ್ಟು ದ್ರಾಕ್ಷಿ ಬರಲಿಲ್ಲ, ಹಾಗೆ ಇನ್ಯಾವುದೋ ಗಿಡ ನೆಟ್ಟು ದ್ರಾಕ್ಷಿ ಬರಲಿಲ್ಲ. ಇನ್ನೊಂದು ತಿಳ್ಕೊಳ್ಳಿ, ಏನು ನಡೆದೇ ಇದ್ರೂ ದ್ರಾಕ್ಷಿ ಬರೋದಿಲ್ಲ. ಸೊ ದ್ರಾಕ್ಷಿ ಬರಬೇಕು ಅಂತಂದರೆ ದ್ರಾಕ್ಷಿ ಗಿಡ ನೆಟ್ಟಿರಬೇಕು. ನೋಡಿ, ಇಲ್ಲಿ ದ್ರಾಕ್ಷಿ ಗಿಡ ಇದೆ ನೋಡಿ, ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಒಂದು ಬಳ್ಳಿ ನೆಟ್ಟಿರ್ತಾರೆ ಅವರು, ಸ್ಮಾಲ್ ಪ್ಲ್ಯಾಂಟ್ ನೆಟ್ಟಿರ್ತಾರೆ. ಇದು ದೊಡ್ಡದಾಗಿ ಇಷ್ಟು ದ್ರಾಕ್ಷಿ ಬಿಟ್ಟಿದೆ. ಸಿ, ಆಲ್ವೇಸ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ಓಕೆ, ರೈಟ್ ಇನ್ಪುಟ್ ವಿಲ್ ಆಲ್ವೇಸ್ ಗಿವ್ ಯು ಅ ರೈಟ್ ಔಟ್ಪುಟ್. ಸೊ ನಾವಿವತ್ತು ನಮಗೇನು ಬೇಕು, ಡಿಸೈರ್ಡ್ ಔಟ್ಪುಟ್, ಖುಷಿಯಿಂದ, ಶ್ರೀಮಂತಿಕೆಯಿಂದ, ಹೆಚ್ಚು ದುಡ್ಡಿನಿಂದ ನಾವು ಇರಬೇಕು ಅಂತಂದರೆ ಆ ಇನ್ಪುಟನ್ನು ನಾವು ಕೊಟ್ಟಿರಬೇಕಾಗುತ್ತೆ. ಸೊ ದ್ರಾಕ್ಷಿ ಗಿಡ ನೆಟ್ಟರೆ ದ್ರಾಕ್ಷಿ ಬರುತ್ತೆ, ಆರೆಂಜ್ ಗಿಡ ನೆಟ್ಟರೆ ಆರೆಂಜ್ ಬರುತ್ತೆ, ಆ್ಯಪಲ್ ಗಿಡ ನೆಟ್ಟರೆ ಆ್ಯಪಲ್ ಬರುತ್ತೆ. ಎಷ್ಟೋ ಜನ ನಾವು ಇವತ್ತು ಕಷ್ಟದಲ್ಲಿರ್ತೇವೆ, ಎಷ್ಟೋ ಜನ ಇವತ್ತು ನಾವು ಸಾಲದಲ್ಲಿರ್ತೇವೆ, ಎಷ್ಟೋ ಜನ ನಾವು ಇವತ್ತು ದುಃಖದಲ್ಲಿರ್ತೇವೆ, ನೋವಲ್ಲಿರ್ತೇವೆ, ಹೇಗೋ ಇರ್ತವೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಮ್ಮ ನೆನ್ನೆಗಳ ಇನ್ಪುಟ್ಟು. ನಮ್ಮ ನೆನ್ನೆಗಳು ಸರಿ ಇದ್ದಿದ್ರೆ ಇವತ್ತಿನ ದಿನಗಳು ಸೂಪರಾಗಿದ್ದಿರೋದು. ನಾವು ಈ ರಾಜಸ್ಥಾನೀಸ್ನ, ಈ ಮಾರ್ವಾಡೀಸ್ನ, ಗುಜರಾತೀಸ್ನ ನೋಡಿದ್ರೆ ಅವರು ಬಿಸ್ನೆಸ್ ಮಾಡ್ತಾ ತುಂಬ ದುಡ್ಡಿನಿಂದ ಆರಾಮವಾಗಿ ಶ್ರೀಮಂತರಾಗಿದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಅವರ ನೆನ್ನೆಗಳ ಇನ್ಪುಟ್ಟು. ಸೊ ನಮ್ಮ ಇವತ್ತಿನ ಇನ್ಪುಟ್ಟು ಸರಿ ಹೋದರೆ ನಮ್ಮ ನಾಳೆಗಳು ಅದ್ಭುತವಾಗಿರುತ್ತೆ. ಯಾವಾಗ ನಮ್ಮ ಇವತ್ತಿನ ಇನ್ಪುಟ್ಟು ಸರಿ ಹೋಗೋದಿಲ್ವೋ, ನಮ್ಮ ನಾಳೆಗಳು ಇನ್ನೂ ಹದಗೆಟ್ಟು ಹೋಗಿರುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಶ್ರೀಮಂತರಾಗಬೇಕು ಅಂತಂದರೆ ಇನ್ ಅ ರೈಟ್ ವೇ, ಒಳ್ಳೆ ರೀತಿಯಲ್ಲಿ ಬಹುದೊಡ್ಡ ರಿಚ್ ಪೀಪಲ್ ಆಗಬೇಕು ಅಂತಂದರೆ ವಿ ಹ್ಯಾವ್ ಟು ಲರ್ನ್ ಟು ಗಿವ್ ಅ ರೈಟ್ ಇನ್ಪುಟ್. ರೈಟ್ ಇನ್ಪುಟ್ ಕೊಟ್ಟರೆ ಯೂನಿವರ್ಸ್ ಗೊತ್ತಿರೋದಿಷ್ಟೇ, ರೈಟ್ ಔಟ್ಪುಟ್ ಕೊಡೋದಕ್ಕೆ ಮಾತ್ರ. ಒಂದು ವಿಚಾರ ತಿಳ್ಕೊಳ್ಳಿ, ನೋಡಿ ಎಷ್ಟು ಗ್ರೇಪ್ಸ್ ಇದೆ. ಒಂದು ಬಳ್ಳಿ ನೆಟ್ಟಿರೋದವರು, ಒಂದು ಗ್ರೇಪ್ಸ್ ಅಂದ್ಕೊಳ್ಳೋಣ, ಓಕೆ, ಎಷ್ಟು ಗ್ರೇಪ್ಸ್ ಕೊಟ್ಟಿದೆ ನೋಡಿ. ಆಲ್ವೇಸ್ ಯೂನಿವರ್ಸ್ ಗೊತ್ತಿರೋದಿಷ್ಟೇ, ಅಬಂಡೆನ್ಸ್ ಕೊಡೋದಕ್ಕೆ ಗೊತ್ತಿರೋದು. ಅದಕ್ಕೆ ಒಂದು ಕೊಟ್ಟರೆ ಒಂದು ಕೊಡೋದಕ್ಕೆ ಗೊತ್ತಿಲ್ಲ. ಇಟ್ ಆಲ್ವೇಸ್ ನೋಸ್ ಟು ಗಿವ್ ಪ್ಲೆಂಟಿ. ವೆನ್ ಐ ಸೇ ಪ್ಲೆಂಟಿ, ಕೋಟಿ ಕೊಡೋದಕ್ಕೆ ಗೊತ್ತಿರೋದು. ಅದಕ್ಕೆ ನೀವು ಒಳ್ಳೆ ಅಫರ್ಮೇಷನ್ನು, ಟೆಕ್ನಿಕ್ಸು ನಾವಿದೆಲ್ಲ ಮಾಡ್ತಾ ಹೋದರೆ ಇನ್ಪುಟ್ ಕೊಟ್ಟಾಗೆ ಲೆಕ್ಕ. ಒಂದು ಇನ್ಪುಟ್ ಸರಿಯಾಗಿ ಕೊಟ್ಬಿಟ್ರೆ ಆ ಯೂನಿವರ್ಸ್ ಅನ್ನುವಂಥದ್ದು ಎಷ್ಟು ಬೇಕೋ ಮಿಲಿಯನ್ಸ್ ಗಟ್ಟಲೆ, ಬಿಲಿಯನ್ಸ್ ಗಟ್ಟಲೆ ಔಟ್ಪುಟ್ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಇವತ್ತೇನಪ್ಪ ಕಲ್ತಿದ್ದೀವಿ ಅಂತಂದರೆ, ವಿ ನೀಡ್ ಟು ಗಿವ್ ಅ ರೈಟ್ ಇನ್ಪುಟ್. ರೈಟ್ ಇನ್ಪುಟ್ ಗಿವ್ಸ್ ಅ ರೈಟ್ ಔಟ್ಪುಟ್. ನಾಟ್ ಜಸ್ಟ್ ದ್ಯಾಟ್, ರೈಟ್ ಇನ್ಪುಟ್ ಕೊಟ್ಟಾಗ ಔಟ್ಪುಟ್ ಅನ್ನುವಂಥದ್ದು ಅಬಂಡೆನ್ಸಲ್ಲಿ ಕೊಡುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಲರ್ನ್ ಟುಡೇ. ಒನ್ ಮೋರ್ ಥಿಂಗ್, ನೋಡಿ, ಇದು ನೆಟ್ಟು ಪೋಷಣೆ ಮಾಡಿದ್ದಕ್ಕೆ ಈಗ ಬಂದಿದೆ.
ಪೋಷಣೆ ಮಾಡಿಲ್ಲ ಅಂತಂದರೆ ಮತ್ತೆ ಇದು ಬರೋದಿಲ್ಲ, ಹಣ್ಣು ಬರೋದಿಲ್ಲ. ಸೊ ಲಾಟ್ ಆಫ್ ಪೀಪಲ್ ಗಿವ್ ಇನ್ಪುಟ್, ಬಟ್ ವಿ ಡೋಂಟ್ ಟೇಕ್ ಕೇರ್ ಆಫ್ ದಿ ಇನ್ಪುಟ್ ಕಂಟಿನ್ಯೂಸ್ಲಿ. ನಾವು ಇನ್ಪುಟ್ ಇಲ್ಲದೆ ಕೆಲವೊಂದು ಬರುತ್ತೆ. ಯಾವ್ದು ಗೊತ್ತಾ? ನೋಡಿ, ಇಲ್ಲಿ ಆ ವೀಡ್ಸ್ ಇದೆ ನೋಡಿ, ಕೆಳಗಡೆ ನೋಡಿ ಕಳೆ ಇದೆ. ಈ ಕಳೆನ ಇವ್ರು ನೆಡಲಿಲ್ಲ. ಈಗ ನನ್ನ ಫ್ರೆಂಡಿನ ತೋಟದಲ್ಲಿದ್ದೀವಿ ಅಂತ ಹೇಳಿದ್ನಲ್ವ, ಇವರೇನೂ ನೆಟ್ಟಿಲ್ಲ. ಅದನ್ನ ನೆಡದೇ ಇದ್ದರೂ, ಪೋಷಣೆ ಮಾಡದೇ ಇದ್ದರೂ ಬರುವಂಥದ್ದು ಈ ಕಳೆ ಮತ್ತು ಈ ಗಲೀಜು ಇಂಥವೆಲ್ಲ. ಸೊ ನಮ್ಮ ಸಬ್ಜೆಕ್ಟಲ್ಲಿ, ಯೂನಿವರ್ಸ್ನ ಸಬ್ಜೆಕ್ಟಲ್ಲಿ, ವಿಶ್ವ ನಿಯಮದ ಪ್ರಕಾರ ಈ ವಿಧಿ ಅನ್ನುವಂಥದ್ದು ಸುಳ್ಳು. ಈ ವಿಧಿ ಅನ್ನೋದೆಲ್ಲ ಇಲ್ಲ. ಇನ್ನೊಂದು ತಿಳ್ಕೊಳ್ಳಿ, ಮತ್ತು ಹಣೆ ಬರಹ ಅಂತೀವಲ್ವ, ಇವೆಲ್ಲ ಯೂನಿವರ್ಸ್ಗೆ ಇಲ್ಲ. ನಮ್ಮ ಸಬ್ಜೆಕ್ಟಲ್ಲಿ ಹಣೆ ಬರಹ ಇಲ್ಲ. ಯಾಕಂತಂದರೆ ಹಣೆ ಅನ್ನುವಂಥದ್ದನ್ನು ಈ ಯೂನಿವರ್ಸ್ ಸೃಷ್ಟಿ ಮಾಡಿ ಕಳಿಸಿರುತ್ತೆ. ನಮಗೆ ಹೇಗೆ ಬೇಕೋ ಹಾಗೆ ಬರ್ಕೊಳ್ಬೋದು. ಹಣೆ ಬರಹನೂ ಅಷ್ಟೇ, ವಿಧಿನೂ ಅಷ್ಟೇ. ನಮ್ಮ ಸೃಷ್ಟಿಕರ್ತ ನಾವೇ. ಸೊ ಹಾಗಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಬರ್ಕೋಬೋದು. ಸೊ ಯಾರೆಲ್ಲ ಇದು ಹಣೆ ಬರಹ ಸರಿ ಇಲ್ಲಪ್ಪ, ನನ್ನ ವಿಧಿಗೆ ಬಿಟ್ಟಿದ್ದು ಅಂತಂತೇಳಿ, ಅವೆಲ್ಲ ಸುಳ್ಳು ರೀ. ಸೊ 5% ಜನ ಶ್ರೀಮಂತರು ಮಾತ್ರ, ಸಕ್ಸಸ್ಫುಲ್ ಪೀಪಲ್ ಮಾತ್ರ ಅವರ ವಿಧಿನ, ಅವರ ಹಣೆ ಬರಹನ ಅವ್ರು ಬರ್ಕೊಳ್ಳೋಕ್ಕಾಗುತ್ತೆ. ಹೌ? ಬೈ ಗಿವಿಂಗ್ ದ ರೈಟ್ ಇನ್ಪುಟ್. ಸೊ ಹಾಗಾಗಿ ಬನ್ನಿ, ಕಲಿಯೋಣ. ಮುಂಬರುವ ವರ್ಕ್ಶಾಪಲ್ಲಿ ನಾನು ನೇರವಾಗಿ ನಿಮಗೆ ಸಿಗ್ತೇನೆ. ದೆರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಡಿಸ್ಕಸ್, ಸೋ ಮೆನಿ ಥಿಂಗ್ ಟು ಲರ್ನ್. there are quite a lot to share with you. We'll definitely learn, and I have got one more thing to share with you. I will share that in a moment. Okay, stay tuned. ಇಷ್ಟೊತ್ತು ನಾನು ಹೇಳಿದೆ ನಿಮಗೆ, ತುಂಬ ವಿಚಾರ ಕಲ್ತಿದ್ದೇವೆ. ಬಟ್ ಈ ಬಡವರಿಗೆ, ಅನ್ಸಕ್ಸಸ್ಫುಲ್ ಪೀಪಲ್ಗೆ ಬಹುದೊಡ್ಡ ಒಂದು ನ್ಯೂನತೆ ಇದೆ. ಒಂದು ದೊಡ್ಡ ಏನಪ್ಪ ಅಂತಂದರೆ, ದಿಸ್ ಈಸ್ ಅ ಆಬ್ಸ್ಟಕಲ್. ಇದು ಒಂದರಿಂದ ನಾವು ಬಡವರಾಗೆ ಉಳ್ಕೊಬಿಟ್ಟಿದ್ದೇವೆ. ಅದೇನು ಗೊತ್ತಾ ಅದು? ಟೆಲ್ ಯು ವೆರಿ ಫ್ರ್ಯಾಂಕ್ಲಿ, ನಾವು ಶ್ರೀಮಂತರಾಗಬೇಕು ಅಂದ್ಕೊಳ್ಳೋದು ತುಂಬ ಸತ್ಯ. ಎಲ್ಲರೂ ಆಗ್ತೇವೆ ರೀ. ಇನ್ಪುಟ್ ಕೊಟ್ಟರೆ ಎಲ್ಲರೂ ಔಟ್ಪುಟ್ ಬಂದೇ ಬರಬೇಕು, ಶ್ರೀಮಂತರಾಗಲೇಬೇಕು. ಡೆಫಿನೆಟಾಗಿ ಆಗುತ್ತೆ. ಬಟ್ ಈ ದೊಡ್ಡ ಆಬ್ಸ್ಟಕಲ್ ಒಂದಿದೆ. ಒಂದು ಗೋಡೆ ಕಟ್ಕೊಂಡಿದ್ದೀವಿ, ನಮಗೆ ನಾವೇ ಕಟ್ಕೊಂಡಿದ್ದೀವಿ. ಏನು ಗೊತ್ತಾ ಅದು? ಇಂಪೇಷನ್ಸ್, ತಾಳ್ಮೆ ಇಲ್ಲದೇ ಇರತಕ್ಕಂಥದ್ದು. ನೋಡಿ, ಸಂಸ್ಕೃತದಲ್ಲೊಂದು ಒಂದು ಅದ್ಭುತವಾದ ಒಂದು ನುಡಿ ಇದೆ, ಕಾಲಾಯ ತಸ್ಮಯೇ ನಮಃ ಅಂತಂತೇಳಿ. ಕಾಲವೇ ಎಲ್ಲವನ್ನು ಬದಲಾವಣೆ ಮಾಡುತ್ತೆ, ಬಟ್ ಕಾಯುವ ತಾಳ್ಮೆ ಬೇಕು ಅಷ್ಟೇ. ಸೊ ನಾನು ಈ ವಿಚಾರದಲ್ಲಿ ನಿಮ್ಗೆ ಹೇಳಬೇಕು, ನಿಮ್ಮ ಹತ್ರ ಹಂಚ್ಕೋಬೇಕು. ಗ್ರೇಟ್ ಥಿಂಗ್ಸ್ ಆಲ್ವೇಸ್ ಹ್ಯಾವ್ ಟೇಕನ್ ಟೈಮ್. ಗ್ರೇಟ್ ಥಿಂಗ್ಸ್, ಬಹುದೊಡ್ಡ ಸಾಧನೆಗಳನ್ನು ಯಾರ್ಯಾರು ಮಾಡಬೇಕು, ಚರಿತ್ರೆ ಪುಟಗಳಿಗೆ ಹೋಗಬೇಕು, ದೊಡ್ಡ ಆಗರ್ಭ ಶ್ರೀಮಂತನಾಗಬೇಕು ಅನ್ನೋರೆಲ್ಲರೂ ಸಮಯ ಕೊಡೋದಕ್ಕೆ ರೆಡಿ ಇರಬೇಕು. ನಾವು ಸಮಯ ಕೊಡೋದಕ್ಕೆ ರೆಡಿನೇ ಇರೋದಿಲ್ಲ, ಇಂಪೇಷನ್ಸು. ಹಾಗಾಗಿ ತುಂಬ ಜನ ದುಡ್ಡು ಕಳ್ಕೊಂಡಿರ್ತೇವೆ ಸ್ಪಾಂಜಿ ಸ್ಕೀಮ್ಸಲ್ಲಿ. ಯಾರೋ ಒಬ್ಬರು ಗೆಟ್ ರಿಚ್ ಸ್ಕೀಮ್ ಹೇಳ್ತಾರೆ. ಆ ಗೆಟ್ ರಿಚ್ ಸ್ಕೀಮ್ಗೆ ನಾವು ವಿಲ್ ಗೆಟ್ ಅಟ್ರಾಕ್ಟೆಡ್, ಬಿಕಾಸ್ ವಿ ಫೀಲ್ ದಟ್ ಈಸ್ ಎವ್ರಿಥಿಂಗ್. ಸೊ ಹಾಗಾಗಿ ಯಾವತ್ತೂ ನಾವು ಹೇಳ್ತೇನೆ, ವಿ ಶುಡ್ ನೆವರ್ ಎವರ್ ಫಾಲ್ prey to all of this. So we have a wrong notion, that okay, I can get rich in about say 6 months time, 1 year's time and stuff like that. But as it is, ನೀವು ನೋಡಬೇಕು ಅಂತಂದರೆ ಪ್ರಾಕ್ಟಿಕಲ್ ಆಗಿ ಇಟ್ ಆಲ್ವೇಸ್ ಟೇಕ್ಸ್ ಟೈಮ್, ನಥಿಂಗ್ ಕಮ್ಸ್ ಈಸಿ. ಸೊ ಹಾಗಾಗಿ ಕಪಲ್ ಆಫ್ ಎಕ್ಸಾಂಪಲ್ಸ್ ದಟ್ ಐ ವಾಂಟ್ ಟು ಶೇರ್ ವಿತ್ ಯು. ನೋಡಿ, ನಮ್ಮ ಎಡಗಾಲು ಬಲಗಾಲು ನಮ್ಮ ಹತ್ರನೇ ಇದೆ. ಎಡಗಾಲು ಬಲಗಾಲು ಒಂದೊಂದು ಸಲ ನಮ್ಮ ಕಾಲಿಗೆ ನಾವೇ ಎಡವಿ ಬೀಳೋದುಂಟು. ಬೋತ್ ಲೆಗ್ಸ್ ಆರ್ ಆಸ್ ಓನ್ಲಿ, ಬಟ್ ವೆನ್ ಥಿಂಗ್ಸ್ ಗೋ ರಾಂಗ್ ಅಲ್ವಾ, ವಿ ಜಸ್ಟ್ ಫಾಲ್ ಆಫ್. ಅದೇ ರೀತಿ ಸೂರ್ಯ ಇದೆ, ಚಂದ್ರ ಇದೆ. ಈ ಸೂರ್ಯ ಚಂದ್ರರಿಗೂ ಗ್ರಹಣ ಅನ್ನೋದಿದೆ ನೋಡಿ, ಅವ್ರಿಗೂ ತಪ್ಪಿದ್ದಲ್ಲ. ಒಂದು ದಿನ ಒಳ್ಳೆಯದು ಕೆಟ್ಟದ್ದು ಎಲ್ರಿಗೂ ಆಗುತ್ತೆ, ಅದು ಸಹಜ. ಅದು ಶ್ರೀಕೃಷ್ಣ, ನಾನು ಹಿಂದೂ ಮುಂದೆನೂ ಹೇಳಿದ್ದೇನೆ, ಶ್ರೀಕೃಷ್ಣನಿಗೆ ಕುರುಕ್ಷೇತ್ರ ಗೆಲ್ಲೋದಕ್ಕೆ ತುಂಬ ಟೈಮ್ ಏನೂ ಬೇಕಾಗಿದ್ದಿಲ್ಲ, 1 ನಿಮಿಷ ಸಾಕು. ಯಾಕೆ 1 ನಿಮಿಷ? ಸೆಕೆಂಡ್ ಸಾಕು. ಆದರೂ
18 ದಿನ ತೆಗೆದುಕೊಳ್ಳುತ್ತೆ ಶ್ರೀಕೃಷ್ಣ ಪರಮಾತ್ಮನಿಗೆ ಕುರುಕ್ಷೇತ್ರ ಯುದ್ಧವನ್ನು ಕೌರವರ ಮೇಲೆ ಗೆಲ್ಲೋದಕ್ಕೆ. ಅಷ್ಟೇ ಏಕೆ, ಶ್ರೀರಾಮನಿಗೆ ರಾವಣನ ಮೇಲೆ ಗೆಲ್ಲೋದಕ್ಕೆ 87 ದಿನ ತೆಗೆದುಕೊಳ್ಳುತ್ತೆ. ಡೋಂಟ್ ಯು ಥಿಂಕ್ ದೇ ಆರ್ ಗಾಡ್? ಡಸ್ ಇಟ್ ರಿಯಲಿ ಟೇಕ್ ಸೋ ಮಚ್ ಟೈಮ್ ಫಾರ್ ರಾಮ ಟು ವಿನ್ ಓವರ್ ರಾವಣ? ಇನ್ನೊಂದು ನೋಡಿ, ಮೈಸೂರು ಪ್ಯಾಲೇಸ್ ಕಟ್ಟೋದಕ್ಕೆ 15 ವರ್ಷ ತೆಗೆದುಕೊಳ್ಳುತ್ತೆ. ಹಾಗೆ KRS ಡ್ಯಾಮು 1911ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ, 1932ನೇ ಇಸ್ವಿಯಲ್ಲಿ ಕಂಪ್ಲೀಟ್ ಆಗುತ್ತೆ. ಐ ಥಿಂಕ್ 21 ಇಯರ್ಸ್, 1911, 1921, 1931, 21 ವರ್ಷ. ಅಷ್ಟೇ ಏಕೆ, MBBS, ನಾನು ಡಾಕ್ಟ್ರ್ ಆಗಬೇಕಪ್ಪ, ಎಷ್ಟು ವರ್ಷ ಬೇಕು? ಪ್ರೀ ಸ್ಕೂಲ್ 1 ವರ್ಷ, LKG UKG 2 ವರ್ಷ, ಸೊ ಟೋಟಲಿ 3 ಇಯರ್ಸು. 1ನೇ ಕ್ಲಾಸಿಂದ 10ನೇ ಕ್ಲಾಸು 10 ವರ್ಷ, ಸೊ 10 + 3 13. ಆಮೇಲೆ PUC 2 ವರ್ಷ, ಸೊ 13 + 2 15. ಅದಾದಮೇಲೆ MBBS 5.5 ವರ್ಷ, ಸೊ 20.5 ವರ್ಷ. ಅದಾದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ 3 ವರ್ಷ, ಸೊ ಟೋಟ್ಲಿ 23 ವರ್ಷ ತೆಗೆದುಕೊಳ್ಳುತ್ತೆ ಒಂದು ಡಾಕ್ಟ್ರ್ ಆಗಬೇಕು ಅಂತಂದರೆ. ಯಾರಾದರೂ ಕ್ವೈಟ್ ಫ್ರ್ಯಾಂಕ್ಲಿ, ಯು ಟೆಲ್ ಮಿ, ಡು ಯು ಅಗ್ರಿ ವಿತ್ ದಿಸ್? ನನ್ನ ಹತ್ರ ಈಗ 10 ಕೋಟಿ ಇದೆಯಪ್ಪ, ನಾನು ಡಾಕ್ಟ್ರ್ ಆಗಬೇಕು ಬರೋ ತಿಂಗಳಲ್ಲಿ, ಆಗೋಕ್ಕಾಗುತ್ತಾ? ಈವನ್ ಇಫ್ ಐ ಹ್ಯಾವ್ ಮನಿ, ಐ ವಿಲ್ ನಾಟ್ ಬಿ ಏಬಲ್ ಟು ಬಿಕಮ್ ಅ ಡಾಕ್ಟರ್. ಸೊ ಹಾಗಾಗಿ ಯು ಗಾಟ್ ಟು ಅಂಡರ್ಸ್ಟ್ಯಾಂಡ್, ದೇರ್ ಆರ್ ಥಿಂಗ್ಸ್, ಆಲ್ ಗ್ರೇಟ್ ಥಿಂಗ್ಸ್, ಇಟ್ ವಿಲ್ ಆಲ್ವೇಸ್ ಟೇಕ್ ಟೈಮ್. ಯು ಹ್ಯಾವ್ ಟು ಗಿವ್ ಪೇಷನ್ಸ್. ಸೊ ನಮ್ಮ ವಿಶ್ವದ ಒಂದು ನಿಯಮದ ಪ್ರಕಾರ, ಯೂನಿವರ್ಸ್ ಪ್ರಕಾರ ಎಲ್ಲರೂ ಶ್ರೀಮಂತರಾಗ್ಬೋದು. ಜಸ್ಟ್ ದ್ಯಾಟ್ ಯು ಶುಡ್ ಬಿ ಏಬಲ್ ಟು ಗಿವ್, ಬಿ ಪೇಷಂಟ್ ಫಾರ್ ಸೇ ಅಟ್ಲೀಸ್ಟ್ 2 ಇಯರ್ಸ್, 3 ವರ್ಷ, 5 ವರ್ಷ, ಇಷ್ಟು ಸಾಕು ರೀ. ಸೊ ಇವತ್ತು 2023ರಲ್ಲಿದ್ದೀವಿ, 24, 25, 26, ಮ್ಯಾಕ್ಸಿಮಮ್ 27, 28 ಇಷ್ಟರೊಳಗಡೆ ಶ್ರೀಮಂತರಾಗಲಿಲ್ಲ ನನ್ನ ಕೇಳಿ. ಡೆಫಿನೆಟಾಗಿ ಎಲ್ಲರೂ ಆಗ್ತವೆ, ಬಟ್ ಕಲಿತು ಆ ಇನ್ಪುಟ್ ಕೊಟ್ಟಾಗ ಮಾತ್ರ ಆಗ್ತವೆ. ಸೊ ಹಾಗಾಗಿ ದುಡುಕಿ ನಿರ್ಧಾರ ತೆಗೆದುಕೊಳ್ಬಾರ್ದು, ಆಗಲ್ಲ ಅಂತ ಅನ್ಕೋಬಾರ್ದು. ಯಾವುದೋ ಒಂದು ಅಫರ್ಮೇಷನ್ನು 1 ತಿಂಗಳಿಂದ ಮಾಡ್ತಿದ್ದೀನಿ, ಆಗಲ್ಲ ಅಂತ ಮೆಸೇಜ್ ಹಾಕ್ತೀರಾ. ಯಾವುದೋ ಒಂದು ಟೆಕ್ನಿಕ್ಕು 3 ತಿಂಗಳಾಗಿಲ್ಲ ಮಾಡಿ, ಇನ್ನೂ ಆಗಲ್ಲ, ಸರಿ ಗೊತ್ತಾಗ್ತಿಲ್ಲ ನನಗೆ, ಯು ಗೆಟ್ ಕನ್ಫ್ಯೂಸ್ಡ್. ಯಾಕಪ್ಪ? ವೈ ಆರ್ ಯು ಇಂಪೇಷಂಟ್? ದಟ್ ಈಸ್ ಅ ಕ್ವಾಲಿಟಿ ಆಫ್ ಅ ಪುವರ್ ಪರ್ಸನ್. ಸೊ ಹಾಗಾಗಿ ಕಂಟಿನ್ಯೂಸ್ಲಿ ಗಿವ್ ದಿ ಇನ್ಪುಟ್. ಇಟ್ ಈಸ್ ಪಾಸಿಬಲ್ ಫಾರ್ ಎವ್ರಿ ಒನ್ ಬಿಕಾಸ್ ಯೂನಿವರ್ಸು ನಿರ್ದಾಕ್ಷಿಣ್ಯ. ನಿಮಗೊಂಥರ, ನನಗೊಂಥರ, ಆ ಜಾತಿಗೊಂಥರ, ಈ ಜಾತಿಗೊಂಥರ, ಅಮೇರಿಕದವ್ರಿಗೊಂಥರ, ಇಲ್ಲ ಜಪಾನ್ ಅವ್ರಿಗೊಂಥರ, ಇಂಡಿಯಾದವ್ರಿಗೊಂಥರ, ಆ ರೀತಿ ಏನೂ ಇಲ್ಲ, ಎಲ್ಲರಿಗೂ ಒಂದೇ ಸರಿ ಸಮ. ಸೊ ಇದು ಒಂದು ಮನಸ್ಸಲ್ಲಿ ಇಟ್ಕೋಬೇಕು. ನಾವು ದೇವಸ್ಥಾನಗಳಿಗೆ ಹೋದಾಗ ಪ್ರಸಾದ ಕೊಡ್ತಾರೆ. ಪ್ರಸಾದದಲ್ಲಿ ಉಪ್ಪು ಕಡಿಮೆ ಇದ್ದರೂ, ಉಪ್ಪು ಜಾಸ್ತಿ ಇದ್ದರು, ಸಿಹಿ ಕಡಿಮೆ ಇದ್ದರೂ, ಸಿಹಿ ಹೆಚ್ಚಿದ್ರು, ನಾವು ಪ್ರಸಾದನ ಎಸ್ದು ಬಿಡಲ್ಲ ಚೆನ್ನಾಗಿಲ್ಲ ಅಂತಂತೇಳಿ. ದೇವ್ರ ಪ್ರಸಾದ ಅಂತ ತೆಗೆದುಕೊಂಡು ಪ್ರೀತಿಯಿಂದ ತಿಂದ್ಬಿಟ್ಟು ಬರ್ತೇವೆ. ಈ ಜೀವನ ಅನ್ನೋವಂಥದ್ದು ದೇವರು ಅತ್ಯದ್ಭುತವಾಗಿ ನಮಗೆ ಕೊಟ್ಟಿರೋವಂಥ ಪ್ರಸಾದ. ಯಾವುದೋ ಒಂದಿನ ಚೆನ್ನಾಗಿಲ್ಲ, ಯಾವುದೋ ಒಂದು ವರ್ಷನೋ, ಒಂದು ಗಳಿಗೆನೋ, ಕೆಲವು ತಿಂಗಳುಗಳು ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಜೀವನನೇ ಚೆನ್ನಾಗಿಲ್ಲ ಅಂತಂತೇಳಿ ಬೇಜಾರು ಮಾಡ್ಕೊಳ್ತಾ ಇರ್ತೇವೆ, ನೆಗೆಟಿವ್ ಹೊಟ್ಟೋಗ್ಬಿಡ್ತೇವೆ, ಡಿಪ್ರೆಷನ್ಗೆ ಹೊಟ್ಟೋಗ್ತೇವೆ. ಡೋಂಟ್ ಬಿ ಲೈಕ್ ದ್ಯಾಟ್. ಈ ಕಾಲವೂ ಹೀಗೆ ಇರಲ್ಲ, ಈ ಗಳಿಗೆನೂ ಶಾಶ್ವತವಲ್ಲ. ಸೊ ಹಾಗಾಗಿ ಇಟ್ಸ್ ಅ ಪ್ರಾಸೆಸ್, ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಸೆಸ್. ಸೊ ಅದಕ್ಕೆ ಹೇಳ್ತಾರೆ ಯಾರೋ ದೊಡ್ಡವರು, ಸಕ್ಸಸ್ ಇಸ್ ಅ ಜರ್ನಿ, ನಾಟ್ ಅ ಡೆಸ್ಟಿನೇಷನ್. ಸೊ ಕಮ್, ಲೆಟ್ಸ್ ಆಲ್ ಲರ್ನ್, ಲೆಟ್ಸ್ ಆಲ್ ಬಿಕಮ್ ರಿಚ್ in a right way, in a beautiful way, in about say 1, 2, 3 or maximum 5 years time. Okay, ಮುಂಬರುವ ವರ್ಕ್ಶಾಪಲ್ಲಿ ನಾನು ಸಿಗ್ತೇನೆ. We'll learn, we'll share a lot of good moments, and we'll enjoy, and we'll definitely become rich, because rich ಆಗುವಂಥದ್ದು, ಶ್ರೀಮಂತರಾಗುವಂಥದ್ದು ನಮ್ಮ ಕರ್ತವ್ಯ, ಶ್ರೀಮಂತರಾಗುವಂಥದ್ದು ನಮ್ಮ ಹಕ್ಕು ಮತ್ತು ನಮ್ಮ ಜವಾಬ್ದಾರಿ. ಯಾವಾಗ ನಾವು ಶ್ರೀಮಂತರಾಗ್ತೇವೋ ನಾವು ಮಾತ್ರ ಸಂತೋಷವಾಗಿರಲ್ಲ. ನಮ್ಮ ಮನೆ ಮಾತ್ರ ಅಲ್ಲ, ನಮ್ಮ ಊರು ಮಾತ್ರ ಅಲ್ಲ, ನಮ್ಮ ರಾಜ್ಯ ಮಾತ್ರ ಅಲ್ಲ, ನಮ್ಮ ದೇಶ ಯಾಕೆ, ಈ ಪ್ರಪಂಚನೇ ಶ್ರೀಮಂತವಾಗಿರುತ್ತೆ. ಲೆಟ್ಸ್ ಆಲ್ ಬಿಕಮ್ ರಿಚ್, ಆ್ಯಂಡ್ ಲೆಟ್ಸ್ ಮೇಕ್ ourselves happy and the world happy. Okay, thank you all so much. See you soon. Thank you.